ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ನಂಗೆ ಗೊತ್ತು ಎಲ್ಲರಿಗೂ ಇಲ್ಲಿ ಬ್ರೇಕ್ ಡೌನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸಿ ಐ ಟೆಲ್ ಯು ಒನ್ ಥಿಂಗ್, ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ನಂಗೆ ದೇವ್ರಂಗೆ ಹೇಳ್ಬೇಕು ಅಂದರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಟೀಸರ್, ಎನಿಥಿಂಗ್. ಬಟ್ ಇದೊಂದು ಜಸ್ಟ್ ಅನ್ ಅನೌನ್ಸ್ಮೆಂಟ್. ಇದಕ್ಕೋಸ್ಕರ 3 ದಿವಸದಿಂದ ಆ ಥರ ಬಿಲ್ಡಪ್ ಕೊಟ್ಟಿದ್ದು ನನಗೇನೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಿಕಾಸ್ ಜನ ಎಲ್ಲ ಹೇಳ್ತಿದ್ರು ಏನೋ ತೋರಿಸ್ಬಿಡ್ತಾರೆ, ಅದೇನೋ ಬಂದ್ಬಿಡುತ್ತೆ, ಏನೋ ಒಂದು ಐಡಿಯಾ ಸಿಗುತ್ತೆ, ಏನಿರ್ಬೋದು ಸ್ಕ್ರಿಪ್ಟ್ ಬಗ್ಗೆ. ಒಂದು ಐಡಿಯಾ ಇದೆ ಅಫ್ಕೋರ್ಸ್, ಐ ಆಮ್ ನಾಟ್ ಸೇಯಿಂಗ್ ಇದೊಂದು 1950s ಅಥವಾ 1960s ಟೇಕ್ಸ್ ಪ್ಲೇಸ್ ಆಗೋ ಸ್ಟೋರಿ. ಅಫ್ಕೋರ್ಸ್ ಇದು ಪ್ಯಾರಿಸ್, ಲಂಡನ್ ಆ ಥರ ರೀಜನ್ ಅಂದರೆ ಯುರೋಪಲ್ಲಿ ಟೇಕ್ ಪ್ಲೇಸ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ಎಸ್ಪೆಷಲಿ ಲುಕಿಂಗ್ ಬೈ ದಿ ವೈಬ್ಸ್ ಆ್ಯಂಡ್ ಆ ಕಾರ್ಗಳು, ವಿಂಟೇಜ್ ಕಾರೆಲ್ಲ ನೋಡಿದ್ರೆ ನೋಡಿ, ಇದನ್ನೇ ಬ್ರೇಕ್ ಡೌನ್ ಅಂದರೆ ನಾನು ಹಿಂಗೆ ಟಕ್ ಅಂತ ಹೇಳ್ಕೊಂಡು ಹೋಗ್ತೀನಿ, ಅದನ್ನೇ ತೋರಿಸೋ ಅಗತ್ಯ ಏನಲ್ಲ, ನೀವು ನೋಡಿದ್ರೆ ಗೊತ್ತಾಗೋಗುತ್ತೆ. ಆ್ಯಂಡ್ ಆ ಕ್ಲಬ್ಬು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಸ್ಪೆಷಲಿ. ಆ್ಯಂಡ್ ಅವ್ರು ಅದನ್ನು ಬೇಕು ಅಂತ ಸೆಟ್ ಮಾಡಿದ್ರು. ಇದರಲ್ಲಿ ಎಸ್ಪೆಷಲಿ ಏನು ಗೊತ್ತಾ, ಮೇ ಬಿ ಇದೊಂದು ಸ್ಟೋರಿ ಡ್ರಿವನ್ ಮೂವಿ ಆಗಿರೋದ್ರಿಂದ ಅವ್ರು ಏನು ಬಿಟ್ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಸಿ ದಟ್ಸ್ ದ ಮೇನ್ ಥಿಂಗ್. ಅದಕ್ಕೋಸ್ಕರ ಇದನ್ನು ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಥರ, ಬರ್ತಡೇ ಇತ್ತಲ್ಲ ಏನಾದ್ರು ತೋರಿಸ್ಲೇಬೇಕಲ್ಲ ಅಂದ್ಬಿಟ್ಟು ಅವರೊಂದು ಸುಮ್ಮನೆ ಗ್ಲಿಮ್ಸ್ ಥರ ನೋಡಿ ನನಗನ್ಸುತ್ತೆ ದಿಸ್ ಪರ್ಟಿಕ್ಯುಲರ್ ಸೀನ್ ಮೂವಿಲಿ ಇದ್ರೂ ಇರ್ಬೋದು, ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಫ್ಕೋರ್ಸ್ ಯಶ್ ಒಬ್ಬ ಸೂಪರ್ ಕೂಲ್ ಗ್ಯಾಂಗ್ಸ್ಟರ್ ಪಾರ್ಟಿ ಮಾಡ್ತಾನೆ. ಕ್ಯಾರೆಕ್ಟ್ರು ಹೇಳಿದೆ, ಎಷ್ಟು ಕ್ಯಾರೆಕ್ಟ್ರು, ಅವ್ರ ಕ್ಯಾರೆಕ್ಟ್ರು ಯಾವ ಥರ ಇರುತ್ತೆ ಯಾವ ಮಗಂಗೆ ಗೊತ್ತು. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಸೊ ಇಟ್ಸ್ ಎ ಸ್ಟೋರಿ ಡ್ರಿವನ್ ಮೂವಿ. ಎಸ್ಪೆಷಲಿ ಇದನ್ನು ಆ ಡೈರೆಕ್ಟರ್ ಯಾರೇ ಆಗಿರಲಿ, ಸ್ಟೋರಿ ಡ್ರಿವನ್ ಮೂವಿ ಆದರೆ ಅವ್ರು ಏನು ಬಿಟ್ಕೊಡೋಕೆ ಇಷ್ಟಪಡಲ್ಲ. ಬಿಕಾಸ್ ಜಸ್ಟ್ ಗಿವಿಂಗ್ ಎ ಸ್ಮಾಲ್ ಗ್ಲಿಮ್ಸ್ ಪೂರ್ತಿ ಸ್ಟೋರಿನ ಸ್ಪಾಯ್ಲ್ ಮಾಡೋ ಚಾನ್ಸಸ್ ಇರುತ್ತೆ. ಜನ ಒಂದು ಅವರೇ ಅಸ್ಯೂಮ್ಷನ್ ಮಾಡ್ಕೊಂಬಿಟ್ಟು ಐಡಿಯಾ ಹಾಕೊಂಡ್ಬಿಡ್ತಾರೆ. ಸೊ ಮೇ ಬಿ ಅದರಿಂದ ಅವರು ಏನು ಬಿಟ್ಕೊಡದೆ, ಮತ್ತೆ ಬರ್ತಡೇ ಸ್ಪೆಷಲ್ ಬೇರೆ ಇತ್ತಲ್ಲ, ಅದಕ್ಕೆ ಏನಾದ್ರು ತೋರಿಸ್ಬೇಕಲ್ಲ ಅಂತ ಏನೋ ಒಂದು ತೋರಿಸ್ಲೇಬೇಕಲ್ಲ ಅಂದ್ಬಿಟ್ಟು ಏನೋ ಒಂದು ಸೀನ್ ತೋರಿಸ್ತಾರೆ. ಸೊ ಇದನ್ನು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್, ಪೇಷೆಂಟಾಗಿ ಕೂತ್ಕೊಳ್ಳಿ, ತೋರಿಸ್ತೀವಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಅದಕ್ಕೆ ಅದರಲ್ಲಿ ಬೇರೆ ಈಗ 4 ತಿಂಗಳು ಮುಂಚೆ ಸ್ಟಾರ್ಟ್ ಆಗಿರೋದು ಏನೋ ಶೂಟಿಂಗು. ಸೊ ಈ 4 ದಿನದಲ್ಲಿ ಎಷ್ಟು ಶೂಟ್ ಮಾಡಿರ್ತಾರೆ, ಒಂದು 30% ಇಲ್ಲ 20-25% ಶೂಟ್ ಮಾಡಿರ್ತಾರೆ. ಏನು ತೋರಿಸ್ತೀಯ? ಸೊ ದೇ ಕಾಂಟ್ ಶೋ ಎನಿಥಿಂಗ್. ಈಗ ಅಕಸ್ಮಾತ್ ತೋರಿಸ್ಬಿಟ್ರೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಜನಕ್ಕೆ ಏನದ್ರ ಮೇಲೆ ಸ್ಟೋರಿ ನಡೀತಿದೆ. ಆದ್ದರಿಂದ ಇದು ಸ್ವಲ್ಪ ಎಷ್ಟೊಂದು ಜನಕ್ಕೆ ಅಷ್ಟೊಂದು ಹೈಪ್ ಕ್ರಿಯೇಟ್ ಆಗದೆ ಇರ್ಬೋದು. ಇದು ಅಫ್ಕೋರ್ಸ್ ಟೈಟಲ್ ಅನೌನ್ಸ್ಮೆಂಟ್ ಥರ ಐತೆ. ಇದನ್ನೇ ಅವರು ಟೈಟಲ್ ಅನೌನ್ಸ್ಮೆಂಟ್ ಅಂತ ಬಿಟ್ಟಿದ್ರು ದೇ ವುಡ್ ಹ್ಯಾವ್ ಬಿನ್ ಓ ಅಂತ ಕಿರ್ಸಿರೋರು. ಬಟ್ ನೋಡೋಣ, ಅಫ್ಕೋರ್ಸ್ ಇದು ವ್ಯೂಸು ಎಲ್ಲ ಚೆನ್ನಾಗಿ ಬರೋದು, ಹೈಪ್ ಕ್ರಿಯೇಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬರ್ತಡೇ ಸ್ಪೆಷಲ್ಗೆ ಇಷ್ಟೇ ನೋಡಿ, ಅವರು ತುಂಬ ಸ್ಮಾರ್ಟ್ ಗೇಮ್ ಆಡ್ತಾವ್ರು ಇಲ್ಲಿ. ಸೊ ಇಟ್ಸ್ ಓಕೆ ನೋಡಿ, ಅದಕ್ಕೆ ಹೇಳ್ತಾ ಇರೋದು ದೇ ಆರ್ ಪ್ಲೇಯಿಂಗ್ ಎ ಸ್ಮಾರ್ಟ್ ಗೇಮ್ ಟು ಎ ಲಾಂಗರ್ ರನ್. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ನಾನು ಬ್ರೇಕ್ ಡೌನ್ ಮಾಡೋಣ ಅಂತ ಏನೋ ಕನ್ಸು ಕಟ್ಕೊಂಡು ಕೂತಿದ್ದೆ, ಸರಿಯಾಗಿಟ್ಟು ಏನು ಬ್ರೇಕ್ ಡೌನ್ ಮಾಡ್ತೀಯ ಮಾಡು ಮಗನೇ ಅಂತ ಏನು ತೋರಿಸಿಲ್ಲ, ನಾನು ತೋರಿಸೋದು ಇಲ್ಲ. ನೈಸ್, ದಿಸ್ ಇಸ್ ನೈಸ್ ವೇ ಆಫ್ ಮಾರ್ಕೆಟಿಂಗ್. ಬಟ್ ನನಗೇನು ಗೊತ್ತಾ, ಫಸ್ಟ್ ಒಂದು ಅನೌನ್ಸ್ಮೆಂಟ್ ಅಂತೆ ಬರ್ತೈತೆ ಅಂತ ಒಂದು ಅನೌನ್ಸ್ಮೆಂಟು, ಅದಾದ್ಮೇಲೆ ಬಂತು ನಾಳೆ ಬರುತ್ತೆ ಅನ್ನೋದು ಒಂದು ಅನೌನ್ಸ್ಮೆಂಟು, ಅದಾದ್ಮೇಲೆ ನಿಜವಾಗ್ಲೂ ನೋಡೋಕೆ ಹೋದಾಗ ಅಲ್ಲಿ ಏನೂ ಇಲ್ಲ. ಇದನ್ನ ಥಿಯೇಟ್ರಿಗೆ ಬಂದು ನೋಡಿ, ಇದೊಂಥರ ನೈಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅನ್ಎಕ್ಸ್ಪೆಕ್ಟೆಡ್ಲಿ ನೈಸ್ ಅನ್ನೋದಿಲ್ಲ ಇನ್ನೇನಂತ ಹೇಳಿ. ಬೈಕಂಗೆ ಕೂತ್ಕೊಳ್ಳ, ನಾನು ಬೈಕಂಗೆ ಕೂತ್ಕೊಂಡ್ರೆ ನೀವು ಯಾರು ವಿಡಿಯೋನೇ ನೋಡಲ್ಲ. ಅದಕ್ಕೋಸ್ಕರ ಇರೋದು ಇದ್ದಂಗೆ ಹೇಳ್ಬೇಕು. ದಿಸ್ ಈಸ್ ಮೈ ಪ್ಯೂರ್ಲಿ ಆನೆಸ್ಟ್ ಒಪಿನಿಯನ್. ನೋಡೋಣ, ಬ್ರೇಕ್ ಡೌನ್ ಮಾಡೋದು ಅಷ್ಟೊಂದಾಗಿ ಏನಿಲ್ಲ. ಸೊ ದೇ ಆರ್ ಲಿಟ್ರಲಿ ಶೋಯಿಂಗ್ ಡ್ರಗ್ಸ್ ಇರುತ್ತೆ, ಮನಿ ಇರುತ್ತೆ, ಪಾರ್ಟಿಂಗ್ ಇರುತ್ತೆ, ಲಾಟ್ ಆಫ್ ಸ್ಟಫ್. ಅವ್ರು ಸ್ಟೋರಿ ಡ್ರಿವನ್, ಈಗಲೂ ಅದನ್ನ ಹೇಳ್ತಿದ್ದೆ, ಸ್ಟೋರಿ ಡ್ರಿವನ್ ಮೂವಿ ಇದು. ಸೊ ಅವ್ರು ಏನು ಬಿಟ್ಕೊಡೋದು ಇಲ್ಲ ಲಾಸ್ಟ್ ತನಕನು. ಬೇಕಾದ್ರೆ ಬರ್ಕೊಡ್ತೀನಿ ಇಟ್ಕೊಳ್ರಿ. ಈ ಥರ ಪಿಕ್ಚರ್ಗಳು ಇದು ಕ್ಲಾಸಿ ಮತ್ತು ಮಾಸ್ನ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಸ್ಟೋರಿನ ಎಲ್ಲೂ ಬಿಟ್ಕೊಡಲ್ಲ. ಮೇ ಬಿ ನಮಗೆ ನೆಕ್ಸ್ಟ್ ಟ್ರೇಲರ್ ಬಂದರೂ 4 ಜನ ಹೊಡಿತಾ ಇರೋದು ಅಥವಾ 4 ಜನ ಕತ್ತರಿಸ್ತಾ ಇರೋದು ಅದೇ ತೋರಿಸ್ತಾರೆ ಹೊರತು ಸ್ಟೋರಿ ಬಗ್ಗೆ ಒಂಚೂರು ಬಿಟ್ಕೊಡಲ್ಲ. ನಾನು ಬರ್ಕೊಡ್ತೀನಿ ನೋಡಿ ಬೇಕಾದ್ರೆ. ದಟ್ ಈಸ್ ವಾಟ್ ದಟ್ ರಿಯಲಿ ಟ್ರೈನ್. ಅಕಸ್ಮಾತ್ ನಿಮಗೆ ಸ್ಟೋರಿ ಬೇಕು ಅಂತ ಅನಿಸ್ತಿದ್ರೆ ನಾನು ಒಂದು ವಿಡಿಯೋ ಮಾಡ್ತೀನಿ, ನಾನೇ ನನ್ನದೇ ಆದ ಕತೆ ಕ್ರಿಯೇಟ್ ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಹೇಳ್ತೀನಿ. ನೋಡೋಣ ಅದು ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ. ನೋಡೋಣ ಯಾವ್ದು ಚೆನ್ನಾಗಿರುತ್ತೆ. ನೋಡೋಣ ಅಕಸ್ಮಾತ್ ಆ ಕಥೆನೂ ಅವ್ರ ಕಥೆನೂ ಸಿಮಿಲರ್ ಆಯ್ತಾ ಇಲ್ವಾ ಅಂತಲೂ ಒಂದು ಲಾಜಿಕ್ಲಿ ಟೆಸ್ಟ್ ಮಾಡ್ಬೋದು. ಐ ವುಡ್ ಲವ್ ಟು ನೋ. ಸೊ ನಿಮ್ಗೆ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಐ ಇನ್ನೊಂದು ಥಿಂಗ್ ಹೇಳಬೇಕು ಅನಿಸ್ತಿತ್ತು. ಇದನ್ನು ನೀವು Q&A ಮಾಡೋಣ ಅಂತ ಇದ್ದೀನಿ. ನೀವು ಯಾರು ಆ್ಯಕ್ಚುಲ್ ಕ್ವಶನ್ಸ್ನೇ ಕೇಳ್ತಾರೆ, ನನಗೆ ಬೇಜಾರಾಗ್ತಿದೆ. ಸೊ Q&A ಅಂತ ಮೆನ್ಷನ್ ಮಾಡಿಬಿಟ್ಟು 1-2 ಕ್ವಶನ್ಸ್ಗಳನ್ನ ಹಾಕಿ ವಿಡಿಯೋ ಮಾಡ್ತೀನಿ ಅದ್ರ ಮೇಲೂ ಅಷ್ಟೇ, ಇನ್ನೇನಿಲ್ಲ ಹೇಳೋದು. ಅದೇ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ನೋಡಿದ್ರೆ ಗೊತ್ತಾಗುತ್ತಲ್ಲ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಹೈಪ್ಗೂ ಅವ್ರು ಕೊಟ್ಟಿದ್ದ ಬಿಲ್ಡಪ್ಗೂ ರಿಯಲಿ ಎ ಡಿಸಪಾಯಿಂಟ್ಮೆಂಟ್ ಇಫ್ ಯು ಆಸ್ಕ್ ಮೀ.
ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಏನೋ ತೋರಿಸ್ತಾರೆ, ಅಟ್ಲೀಸ್ಟ್ ಒಂದು ಫೈಟ್ ಸೀನಾರ ತೋರಿಸಿದ್ರು ಅವ್ರ ಅಪ್ಪನ ಮನೆಗೆ. ನಾನೇನು ಅನ್ಕೊಂಡಿದ್ದೆ ಗಂತ ಅಂತ ಶೂಟ್ ಮಾಡ್ತಿರ್ತಾನೆ, ಅದು ಒಂದು ಕೂಲ್ ಶಾರ್ಟ್ ಆಗುತ್ತೆ, ಟಾಕ್ಸಿಕ್ ಅಂತ ಬ್ಲಡ್ಡಲ್ಲಿ ಬರೋದು. ಇಟ್ ವುಡ್ ಹ್ಯಾವ್ ಬಿನ್ ಕೂಲ್, ಬಟ್ ದೇ ಚೋಸ್ ನಾಟ್ ಟು. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಎವ್ರಿ ಕ್ರಿಯೇಟರ್ ಹ್ಯಾಸ್ ಇಸ್ ಓನ್ idea of promoting their own movie. It's just a promotion, okay? It's just a promotion to just attract audience. It's not the actual content. Actual content theater ನೋಡ್ತಾರೆ, ಅದು ಕಂಟೆಂಟು. ಇದು ಪ್ರಮೋಷನ್ ಅಷ್ಟೇ, ಆ ಕಂಟೆಂಟ್ ನೋಡಕ್ಕೆ ಬರಲಿ ಅಂತ, ಜಸ್ಟ್ ಫಾರ್ ಫ್ಯಾನ್ ಅಷ್ಟೇ. ಇನ್ ದಿ ಎಂಡ್ ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ತೀನಿ, ಮಾಡೋದಿಲ್ಲ ಅಂತೀರ.